ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುನಿತಾ ಆ್ಯಂಡ್ ಕೋ ಲೈಫ್. ಇವತ್ತು ಬೆಳಗ್ಗೆನೇ ರೆಡಿ ಆಗಿಬಿಟ್ಟಿದ್ದೀವಿ, ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ. ಸೊ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿ ಆಗಿದ್ದೀವಿ. ಇದು ಕನಕಪುರದಲ್ಲಿದೆ. ಸೊ ಹೋಗಿ ವಿಸಿಟ್ ಮಾಡಬೇಕು ಅಂತ. ನಾವು ನೋಡಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಸೊ ಬನ್ನಿ ನೋಡೋಣ, ದೇವಸ್ಥಾನ ನೋಡ್ಕೊಂಡು ಬರೋಣ. ವಾಟರ್ ರ್ಯಾಂಪ್ ವಾಕ್. ಸೊ ಇವಾಗ ನಾವು ಬ್ರೇಕ್ ತಗೊಂಡಿದ್ದೀವಿ ಟಿಫನ್ಗೆ. ಹಾಯ್ ಪಾಪು, ಹಾಯ್ ಮಾಡ. ಪ್ರಣೀತಾ ಹಾಯ್. ಹಾಯ್ ಮಾಡು ಪಾಪು. ಓಕೆ, ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ನಾವು ಹೋಗ್ಬೇಕು ಇನ್ನು ಮುಂದೆ, ಇನ್ನೂ ದೂರ ಇದೆ. ಸೊ ಏನು ತಗೊಂಡ್ರಿ? ಪಲಾವ್. ನೀನು ಪಲಾವ, ನೀನು? ನಾನು ಪಲಾವ್ ತಗೊಂಡೆ. ಏನು ಅಷ್ಟೊಂದು ಹೇಳ್ಕೊಳಂಗಿಲ್ಲ ಇದು. ಸೊ ಏನು ಮಾಡೋಕ್ಕಾಗಲ್ಲ, ತಿನ್ಕೊಂಡು ಹೊರಡಬೇಕು ಬೇಗ. ನಮ್ಮ ಮಳೆ ಚಿತ್ರಾನ್ನ, ವಾಂಗಿ ಭತ್ತ ಏನೋ ತಗೊಂಡಿದ್ದೆ. ಎಷ್ಟು ಸುಂದರವಾಗಿದೆ ನೋಡಿ ವಾತಾವರಣ. ಮುಂದುಗಡೆ ಬೆಟ್ಟ, ಆ ಕಡೆಗೆ ಈ ಕಡೆ ಹಸಿರಾಗಿರುವಂಥ ಗಿಡಗಳು. ನಾಲ್ಕು ಗೋಡೆ ಮಧ್ಯ ಇದ್ದು ನಮಗೆ ಗೃಹಿಣಿಯರಿಗೆ ಸಾಕಾಗಿರುತ್ತೆ. ಸೊ ಈ ಥರ ವಾತಾವರಣದಲ್ಲಿ ಒಂದಿನ ನಾವು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಮನಸ್ಸು ತುಂಬ ನಿರಾಳ ಅನಿಸುತ್ತೆ, ಒಂಥರ ಹಗುರ ಅನಿಸುತ್ತೆ. ವಾರದಿಂದ ಕೆಲಸ ಮಾಡ್ಕೊಂಡು ಬಂದಿರೋದ್ರಿಂದ ಒಂಥರ ರಿಲ್ಯಾಕ್ಸ್ ಆಗ್ತೀವಿ. ಸೊ ಈ ಹಸಿರು ಗುಡ್ಡ, ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ತೆಂಗಿನ ಗಿಡಗಳಾಗಲಿ, ಅಡಿಕೆ ಗಿಡಗಳಾಗಲಿ, ಈ ಗುಡ್ಡ ಬೆಟ್ಟ ನೋಡ್ತಾ ಇದ್ದರೆ ಎಷ್ಟು ಸುಂದರವಾಗಿದೆ ಅಲ್ವಾ. ಇದ್ರ ಮುಂದೆ ಯಾವ ಇದೂ ಅಲ್ಲ, ಅಷ್ಟು ಚೆನ್ನಾಗಿದೆ. ತುಂಬ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಅದಕ್ಕೆ ಫ್ಯಾಮಿಲಿ ಜೊತೆ ಆವಾಗವಾಗ ನಾವು ಹೊರಗಡೆ ಹೋಗ್ತಾ ಇರಬೇಕು. ಸ್ಮಾಲ್ ಪಿಕ್ನಿಕ್ ಥರನೋ, ಯಾವುದೋ ಒಂದು ದೇವಸ್ಥಾನನೋ. ಮಕ್ಕಳಿಗೂ ಚೇಂಜ್ ಇರುತ್ತೆ. ಹಾಗೆ ನಮ್ಮ ಅಂಥ ಹೆಣ್ಮಕ್ಳಿಗೂ ಸ್ವಲ್ಪ ಮನೆಯಿಂದ, ಅಡುಗೆ ಕೆಲಸದಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀವಿ. ಸೊ ಈ ಥರ ಆವಾಗವಾಗ ಹೊರಗಡೆ ಬರೋದ್ರಿಂದ ನಾವು ಖುಷಿ ಆಗ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫುಲ್ ಕನಕಪುರ ದಾಟ್ತಾ ಇದ್ದಂಗೆ ವಾತಾವರಣ ಎಲ್ಲ ಒಂಥರ ಹಳ್ಳಿ ಸೊಗಡು. ಒಂದು ಹಸುಗಳು, ಕುರಿ, ಮೇಕೆ, ಆ ಸೆಗಣಿ ವಾಸನೆ, ಆ ಮಣ್ಣಿನ ವಾಸನೆ. ಸೊ ಆ ಸ್ಮೆಲ್ಲೆಲ್ಲ ಸಖತ್ತಾಗಿತ್ತು. ಒಂಥರ ಹಳ್ಳಿ ವಾತಾವರಣ, ಅದೆಲ್ಲ ಸ್ಮೆಲ್ಲು, ಅದೆಲ್ಲ ನೋಡೋಕ್ಕೆ ನೇಚರು ತುಂಬ ಚೆನ್ನಾಗಿತ್ತು. ತುಂಬ ಖುಷಿಯಾಗೋಯಿತು. ಒನ್ ಡೇ ಫುಲ್ ಟ್ರಿಪ್ ಸೂಪರಾಗಿತ್ತು ಇವತ್ತು ನಮಗೆ. ಹೋಗಿ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ನಾವೇನು ಮಾಡಿದ್ವಿ, ಇವಾಗ ದೇವಸ್ಥಾನದ ಹತ್ರ ರೀಚ್ ಆದ್ವಿ. ಅದನ್ನು ನೋಡ್ತಾನೆ ಹೇಗೋ ದೇವಸ್ಥಾನಕ್ಕೆ ನಾವು ತಲುಪಿದ್ವಿ. ಹೇಳಲ್ಲ ಅದನ್ನು ನೋಡ್ಕೊ, ಮತ್ತೆ ನಿಲ್ಸಿದ್ರೆ ಮತ್ತೆ ಕಿರಿಕಿರಿ ಮಾಡಬಾರ್ದು. ಆಮೇಲೆ ಇಲ್ಲೇ ಬಿಡಿ. ಸೊ ರೀಚ್ ಆದ್ವಿ ನಾವು. ಇಳಿಯೋದ ಚಪ್ಪಲಿ ಏನು ಮಾಡೋದು? ಕಾರಲ್ಲೇ ಬಿಡೋದ? ನುಬ್ಬಟ್ಟು ಮಸಾಲ, ಪೈನಾಪಲ್ ಮಸಾಲ, ಚುಕ್ಕುಳಿ, ಮಿಕ್ಸಿಂಗ್ ಫ್ರೂಟ್ಸ್. ನುಬ್ಬಟ್ಟು ಮಸಾಲ, ಪೈನಾಪಲ್ ಮಸಾಲ, ಚುಕ್ಕುಳಿ, ಮಿಕ್ಸಿಂಗ್ ಫ್ರೂಟ್ಸ್. ಫುಲ್ ರಶ್. ಎಷ್ಟು ಅವರ್ ಆಗುತ್ತೋ ಗೊತ್ತಿಲ್ಲ, ಫುಲ್ ರಶ್ ಆಗಿದೆ ಕ್ಯೂ. ನುಬ್ಬಟ್ಟು ಮಸಾಲ, ಪೈನಾಪಲ್ ಮಸಾಲ, ಚುಕ್ಕುಳಿ, ಮಿಕ್ಸಿಂಗ್ ಫ್ರೂಟ್ಸ್. ದರ್ಶನ ಎಲ್ಲ ಆಯಿತು ನಮ್ಮದು. ರಶ್ ಆಗಿದೆ. ಸೊ ಒಂದು ಫ್ಯಾಮಿಲಿ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಣ ಅಂದ್ರೂ ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲದೆ ಇರೋ ಥರ ಇತ್ತು. ಅಲ್ಲಿ ಅಷ್ಟು ರಶ್ ಆಗಿದೆ. ಸೊ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ದೇವಿನ ನೋಡೋಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ, ಅಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾವೆಲ್ಲರೂ ನಿಂತ್ಕೊಂಡು ಒಂದು ಫೋಟೋ ತಗೊಳ್ಳೋಣ ಅಂದರೆ ಅದು ಸಾಧ್ಯನೇ ಆಗಲಿಲ್ಲ. ಸೊ ಈ ಥರ ಸ್ಮಾಲ್ ಕ್ಲಿಪ್ಪಿಂಗ್ಸ್ ನಾವು ತೊಗೊಂಡಿರೋದು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನಿಮಗೂ ದೇವಿ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ.
ಸೊ ದರ್ಶನ ಎಲ್ಲ ಆಯಿತು ಫ್ರೆಂಡ್ಸ್. ಸಿಕ್ಕಾಪಟ್ಟೆ ರಶ್ ಆಗಿದೆ. ದಯವಿಟ್ಟು ಸಂಡೇ ಯಾರು ಬರಬೇಡಿ ಇಲ್ಲಿ. ನಿಂತು ನಿಂತು ಸಾಕಾಗ್ಬಿಡುತ್ತೆ. ಸುಸ್ತಾಗ್ಬಿಟ್ವಿ ನಾವು. ಮಧ್ಯಾಹ್ನ ಆಗಿದೆ ಈಗ. ಸೊ ಮನೆ ಕಡೆ ಹೊರಟಿದ್ದೀವಿ. ಕಡಿತ ನೋಡಿ, ಸುಸ್ತಾಗ್ಬಿಟ್ಟಿದೆ ಅವ್ರಿಗೆ. ಯಾಕಾದ್ರೂ ಮದುವೆ ಅನಿಸ್ಬಿಟ್ಟಿದೆ ಅವ್ರಿಗೆ. ಪಾಪ ಮಲಗಿದ್ದಾನೆ. ಬನ್ನಿ ಮನೆ ಕಡೆ ಹೋಗೋಣ. ಬನ್ನಿ. ನೀರು ಹಾಕ್ಬಿಟ್ರೆ ಈಗ ಮುಖ ಗಾಳಿ ಹಿಡಿದ್ರೆ ಥಂಡ್ ಗಾಳಿ ಎಸಿ ಥರ ಬರುತ್ತಾ? ಸೆಕೆ ಆಗ್ತಿದೆ ಅಂತ ಮಕ್ಕಳ ಮೇಲೆ ನೀರು ಹಾಕತ್ತಾ ಇದೆಯಾ? ಏನು ಪ್ಲ್ಯಾನ್ ಅಪ್ಪ ದೇವ್ರೇ. ನೋಡೋಣ ಪ್ಲ್ಯಾನ್. ಬಟ್ಟೆ ಎಲ್ಲ ಹಸಿ ಆಗಲ್ವಾ? ಇಲ್ಲಿ ಸ್ವಲ್ಪ ನೀರು ಹಾಕೋತೀನಿ ನಾನು. ಶಿವಣ್ಣ ಅದು ಬುದ್ಧ ಅದು. ಶಿವ ನೀರು ಸುರಿತಾ ಇದೆ ತಲೆಯಿಂದ. ಬುದ್ಧ ತಲೆಯಿಂದ ನೀರು ಸುರಿತಾ ಇದೆಲ್ಲ. ಅಕ್ಕ ಬುದ್ಧ ಅದು. ಶಿವ ಅಮ್ಮ ತಲೆ ಮೇಲೆ ನೋಡಿ, ನೀ ಕರೆಕ್ಟಾಗಿ ನೋಡ್ಕೊ. ನೋಡು ಗೊತ್ತಾನೆ. ಜಸ್ಟ್ ಬಂದ್ವಿ ಫ್ರೆಂಡ್ಸ್ ನಾವು. ಫುಲ್ಲು ಟೈರ್ಡ್ ಆಗ್ಬಿಟ್ಟಿದೀವಿ. ಡೋರ್ ಕ್ಲೋಸ್ ಮಾಡಪ್ಪ. ಡೋರ್ ಕ್ಲೋಸ್ ಮಾಡು. ಟೈಮ್ ನೋಡಿ 5:30 ಆಗಿದೆ. ಇವಾಗ ಬಂದಿದ್ದೀವಿ ನಾವು. ಅಮ್ಮ ಅಮ್ಮ ಏನಪ್ಪ? ಅಮ್ಮ ಅಮ್ಮ ಹಾಂ 5:30 ಬಂದಿರೋದು. ಅಮ್ಮ ಚೆನ್ನಾಗಿತ್ತು ದೇವಸ್ಥಾನ. ಸೊ ಹೋಗಿ ಬಂದ್ವಿ ನಾವು. ಏನಪ್ಪ ನೆನ್ನೆ ಆಯ್ತಾ? ಇಷ್ಟ ಆಯ್ತಾ ಇಲ್ವಾ? ಇಲ್ಲಿ ಹೇಳ್ಬೇಕು ನೀನು. ಆ ಥರ ಮುಖ ಮುಚ್ಕೊಂಡ್ಬಿಟ್ರೆ ಏನು ಸೂಪರ್ ಆಯ್ತು? ಏನು ಚೆನ್ನಾಗಿತ್ತು? ದೇವಸ್ಥಾನ ಚೆನ್ನಾಗಿತ್ತಾ? ಓಕೆ. ಊಟ ಎಲ್ಲ ಅಲ್ಲೇ ಮಾಡ್ಕೊಂಡ್ವಿ ನಾವು. ದೇವಸ್ಥಾನ ಹತ್ರನೇ ಊಟ ಎಲ್ಲ ಮಾಡಿಕೊಂಡು ಬಿಟ್ಟಿದ್ದಾಯಿತು. ಸ್ವಲ್ಪ ಟ್ರಾಫಿಕ್ ಇತ್ತಲ್ಲೂ. ಇವತ್ತು ಏನಿದೆ ಗೊತ್ತಿಲ್ಲ. ಇವತ್ತು ಕಬ್ಬಳಮ್ಮ ದೇವಸ್ಥಾನದ ರಶ್ ಅಂದ್ರೆ ರಶ್ಶು. ಏನದು ಇದಿರುತ್ತಲ್ಲ, ಏನದು 100 ರೂಪೀಸ್ ಕೊಟ್ಟು ಸ್ಪೆಷಲ್ ಎಂಟ್ರಿನ, ಏನು ಆ ಎಂಟ್ರಿ ತೊಗೊಂಡ್ರು 1 ರಿಂದ 2 ಅವರ್ ಆಯ್ತೇನೋ ನೋಡಲಿ. ಅಷ್ಟು ಅದರಲ್ಲಿ ಬಿಸಿಲು ಬೇರೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಬಿಸಿಲು. ಏನಂದರೆ ನಾವು ಡೈಲಿ ಮನೇಲೇ ಇರ್ತೀರಲ್ವ, ನನಗೆ ಸ್ಪೆಷಲಿ ಮನೇಲೇ ಇರ್ತೀರಲ್ವಾ, ಆಚೆ ತುಂಬ ಬಿಸಿಲಿದೆಯಾ ಏನೂ ಗೊತ್ತೇ ಆಗೋದಿಲ್ಲ. ಇಲ್ಲಿ ನಮ್ಮ ಕೊಟ್ರಸಲ್ಲಿ ಏನಾಗಿದೆ ಅಂದರೆ ಗಿಡಗಳು ಜಾಸ್ತಿ. ಇಲ್ಲಿ ನಮ್ಮ ಬಿಲ್ಡಿಂಗ್ ಮೇಲೂ ದೊಡ್ಡದಾಗಿ ಗಿಡ ಇಲ್ಲಿ ಕೆಳಗಡೆಯಿಂದ ಬೆಳೆದಿದೆ. ಮರದ ನೆರಳೆಲ್ಲ ಬೀಳುತ್ತೆ ಬಿಲ್ಡಿಂಗ್ ಮೇಲೆ. ಸೊ ಹಂಗಾಗಿ ಮನೇಲಿ ಅಷ್ಟೊಂದು ಸೆಕೆ ಆಗೋದಾಗ್ಲಿ ಬಿಸಿಲಿದೆ ಅಂತ ಅನ್ಸೋದೇ ಇಲ್ಲ. ಬಟ್ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ದರ್ಶನನೂ ಚೆನ್ನಾಗಾಯಿತು. ನೋಡಿರಲಿಲ್ಲ ನಾವು, ದೇವಸ್ಥಾನ ನೋಡಿರಲಿಲ್ಲ. ದೇವಿ ಚೆನ್ನಾಗಿದೆ, ನೋಡೋಕ್ಕೆ ಚೆನ್ನಾಗಿದೆ. ಬಟ್ ನೀವು ಮಾತ್ರ ಸಂಡೇ ಮಾತ್ರ ಹೋಗಬೇಡಿ, ಬೇರೆ ಟೈಮಲ್ಲಿ ಹೋಗಿ. ಇವತ್ತು ಪ್ರಣೀತಾದು ಡಾನ್ಸ್ ಕ್ಲಾಸು ಮಿಸ್ ಆಯಿತು. ಅಷ್ಟೊತ್ತಿಗೆ ಬಂದ್ಬಿಡೋಣ ಅಂತ ಹೋದ್ವಿ ನಾವು. ಬೆಳಗ್ಗೆ 9 ಗಂಟೆಗೆ ಮನೆ ಬಿಟ್ಟಿದ್ದು. ಸೊ 1-2 ಗಂಟೆ ಅನ್ನೋಷ್ಟು ಬರಬಹುದು ಅಂತ ಅಂದ್ಕೊಂಡು ಹೋದ್ವಿ. ಬಟ್ ಸ್ವಲ್ಪ ಟ್ರಾಫಿಕ್ ಇರೋದ್ರಿಂದ, ಮತ್ತು ದೇವಸ್ಥಾನದಲ್ಲಿ ಅಷ್ಟೊಂದು ರಶ್ ಇರುತ್ತೆ, ಕ್ಯೂ ಇಷ್ಟೊಂದು ಇರುತ್ತೆ ಅಂತ ನಾವು ಇಮ್ಯಾಜಿನೇ ಮಾಡಲಿಲ್ಲ.
ಕ್ಲಾಸ್ ಅಂತೂ ಮಿಸ್ ಆಯ್ತು ಇವತ್ತು. ಏನೂ ಮಾಡೋಕ್ಕಲ್ಲ, ಹೋಗಿದ್ದೀವಿ, ದರ್ಶನ ಮಾಡ್ಕೊಂಡೇ ಹೋಗಬೇಕು ಅಂತ ಡಿಸೈಡ್ ಮಾಡಿ ದರ್ಶನ ಮಾಡಿಕೊಂಡು ಆರಾಮಾಗಿ ಊಟ ಗೀಟ ಎಲ್ಲ ಮಾಡಿಕೊಂಡು ಬಂದ್ವಿ. ಆಮೇಲೆ ಮಕ್ಕಳು ಗೊತ್ತಲ್ವ, ಮಕ್ಕಳಿದ್ರೆ ಏನು ಗೊತ್ತಾ, ಒಂಥರ ಪ್ರೀ ಪ್ಲ್ಯಾನ್ಡ್ ಆಗಿರಬೇಕು ನಾವು. ಈ ಟಾಯ್ಲೆಟ್ ಅದು ಇದು ಅಂತ ಹೇಳ್ಬಿಟ್ಟು ನಮ್ಮ ಪಾರ್ಥ ಬರಬೇಕಾದ್ರೆ ಟಾಯ್ಲೆಟ್ ಮಾಡ್ದ, ಮತ್ತು ಅಲ್ಲೇ ಕಾರ್ನ ಸ್ಟಾಪ್ ಮಾಡಿ ಅವನ್ನೆಲ್ಲ ಕ್ಲೀನ್ ಮಾಡಿ ಪ್ಯಾಂಪರ್ ಚೇಂಜ್ ಮಾಡಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಅಯ್ಯೋ ಸಾಕಾಗ್ಬಿಡುತ್ತೆ. ಇವನ್ನೆಲ್ಲ ಹಿಡ್ಕೊಂಡು ಕರ್ಕೊಂಡು ಬರೋ ಅಷ್ಟರಲ್ಲಿ 5:30 ಇವಾಗ ಬಂದಾಗ. ಸೊ ನಾನು ಬೆಳಗ್ಗೆ ತಮ್ಮ ಊರಿಂದ ಬಂದ ಆ್ಯಕ್ಚುಲಿ ನಿನ್ನೆ. ಅವನು ಏನು ತೊಗೊಂಬಂದ, ಏನೇನೋ ತಂದಿದ್ದಾನೆ, ಏನು ತಂದ ಏನೂ ನೋಡಲೇ ಇಲ್ಲ ನಾನು ನಿನ್ನೆ. ಸೊ ಬೆಳಗ್ಗೆ ಎದ್ದು ಇವತ್ತು ಇದೇ ರೆಡಿಯಾಗಿ ಹೋಗೋದೇ ಆಗೋಯ್ತು ನಮ್ಮದು. ನಾವತ್ತು ಬ್ರೇಕ್ಫಾಸ್ಟ್ ಬೆಳಗ್ಗೆ ಆಚರಣೆ ಮಾಡಿದ್ವಲ್ಲ, ಇವತ್ತು ಸಾಯಂಕಾಲಕ್ಕೆ ಅಡುಗೆ ಮಾಡಬೇಕು. ಏನು ಮಾಡ್ತೀನಿ ನೋಡ್ಬೇಕು, ಏನಾದ್ರು ಮಾಡಲೇಬೇಕು. ಚಪಾತಿ ಅಂತೂ ಬೇಕೇ ಬೇಕು ನಮ್ಮ ಮನೇಲಿ. ಸೊ ತಮ್ಮ ಇದ್ದ ಮನೇಲಿ ಅವ್ನು ಬರಲ್ಲ ಅಂತ ಅಂದಲ್ಲ, ಅದಕ್ಕೆ ಸ್ವಲ್ಪ ಸೋಯಾ ಚಿಂಗ್ಸ್ ಹಾಕ್ಬಿಟ್ಟು ಪಲಾವ್ ಥರ ಮಾಡಿ ಇಟ್ಬಿಟ್ಟು ಹೋಗಿದ್ದೆ ನಾನು ಅವನಿಗೆ. ಬೆಳಗ್ಗೆ ಮತ್ತು ಮಧ್ಯಾಹ್ನಕ್ಕೆ ಆಗೋ ಥರ. ಅವನು ಬೆಳಗ್ಗೆ ಸ್ವಲ್ಪ ತಿಂದುಬಿಟ್ಟು ಫ್ರೆಂಡ್ಸ್ ಹತ್ರ ಹೋಗಿದ್ದಾನೆ. ಸಾಯಂಕಾಲ ಬರ್ತಾನ ಅಥವಾ ನಾಳೆ ಬೆಳಗ್ಗೆ ಬರ್ತಾನ ಗೊತ್ತಿಲ್ಲ. ನಾನು ಸಾಯಂಕಾಲಕ್ಕೆ ಸ್ವಲ್ಪ ಚಪಾತಿಗೆ ಏನಾದ್ರು ಒಂದು ಮಾಡಿ ಇವತ್ತಿನ ಅಡುಗೆ ಮಾಡಿ ಊಟ ಮಾಡಿ ಮಲಗಬೇಕು. ಸುಸ್ತಾಗ್ಬಿಟ್ಟಿದ್ದೀವಿ, ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇತ್ತು. ಸೊ ನೋಡೋಣ. ರಾತ್ರಿ ಊಟಕ್ಕೆ ಚಪಾತಿ ಮಾಡಿದೆ ನಾನು. ಚಪಾತಿ ಮಾಡಿಬಿಟ್ಟು ಜುಣುಕ, ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಜುಣುಕ. ಆಮೇಲೆ ಬೆಳಗ್ಗೆ ಸೋಯಾ ಚಿಂಗ್ಸ್ ಹಾಕ್ಬಿಟ್ಟು ಪಲಾವ್ ಮಾಡಿಟ್ಬಿಟ್ಟು ಹೋಗಿದ್ದೆ. ನನ್ನ ತಮ್ಮ ಬ್ರೇಕ್ಫಾಸ್ಟ್ ಅಷ್ಟೇ ಮಾಡಿಬಿಟ್ಟು ಫ್ರೆಂಡ್ಸ್ ಹತ್ರ ಹೋಗಿದ್ದಾನೆ. ಸೊ ರೈಸ್ ಎಲ್ಲ ಹಂಗೆ, ಅದಕ್ಕೆ ಇದನ್ನು ಹಂಗೆ ನೈಟಿಗೆ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇಷ್ಟು ನಮ್ಮ ಡಿನ್ನರ್. ಸೊ ಹೀಗಿತ್ತು ಫ್ರೆಂಡ್ಸ್ ನಮ್ಮ ಡಿನ್ನರು. ಚಪಾತಿ, ಜುಣುಕ ಬೇಗ ಆಗ್ಬಿಡುತ್ತೆ. ಈಗ ಫುಲ್ ಟೈರ್ಡ್ ಆಗಿ ಬಂದಿದ್ದೀವಲ್ಲ, ಶೆಕೆ ಅಂದರೆ ಶೆಕೆ. ಈಗ ಬರೀ ಒಂದು 4 ಚಪಾತಿ ಮಾಡೋ ಫುಲ್ಲು ಸ್ವೆಟ್ಟಿಂಗ್. ಸೊ ಬೇಗ ಆಗ್ಬಿಡುತ್ತೆ ಅಂತ ಅದನ್ನೇ ಮಾಡಿದ್ದು ನಾನು. ಮತ್ತು ಬೆಳಗ್ಗೆ ಸೋಯಾ ಚಿಂಗ್ಸ್ ಮಾಡಿದ್ದೆ ಅಲ್ವಾ, ಪಲಾವು. ನನ್ನ ತಮ್ಮ ಬೆಳಗ್ಗೆ ಟಿಫನ್ ಅಷ್ಟೇ ಮಾಡಿಬಿಟ್ಟು ಫ್ರೆಂಡ್ಸ್ ಹತ್ರ ಹೋಗ್ಬಿಟ್ಟಿದ್ದಾನೆ. ಸೊ ಅದು ಮಿಕ್ಕಿದೆ ಹಂಗೆ. ಸೊ ಅದನ್ನೆಷ್ಟು ತಿನ್ಕೊಂಡು ಇವತ್ತು ಡಿನ್ನರ್ ಮುಗಿಸ್ಬಿಡ್ತೀವಿ ನಾವು. ಸೊ ಹೇಗಿತ್ತು ಇವತ್ತಿನ ವ್ಲಾಗು? ದೇವಸ್ಥಾನಕ್ಕೆಲ್ಲ ಹೋಗೋದು ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೂ. ವ್ಲಾಗ್ ನೋಡಿ ಲೈಕ್ ಮಾಡಿ, ಓಕೆನಾ? ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಹೊಸ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಬಾಯ್ ಬಾಯ್.